ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕ್ರೋಧಾದ್ ಭವತಿ ಸಮೋಹಃ, ಸಮೋಹಾದ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ, ಸಿಟ್ಟಿನಿಂದ ಏನಾಗುತ್ತೆ? ಕ್ರೋಧಾದ್ ಭವತಿ ಸಮೋಹಃ. ನಮಗೆ ಸಿಟ್ಟು ಬಂದಾಗ, ನಾವು ನಮ್ಮನ್ನು ನಾವೇ ಗಮನಿಸಿಕೊಂಡಾಗ ನಮಗೆ ಪಕ್ಕದವರ, ಅಕ್ಕಪಕ್ಕದ ಪ್ರಪಂಚದ ಜನಗಳ ಅರಿವು ಇರೋದಿಲ್ಲ. ಎಷ್ಟು ಸಿಟ್ಟಿನಿಂದ ಕೂಗ್ತಾ ಇರ್ತೀವಿ ಅಂದರೆ ನಾವು ಏನು ಹೇಳಿರ್ತೀವಿ ಸಿಟ್ಟಿನಲ್ಲಿ ಅದರ ಬಗ್ಗೆ ಕೂಡ ನಮಗೆ ಗಮನ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ? ಕ್ರೋಧದಿಂದ ಸಮೋಹ ಆಗಿಬಿಡುತ್ತೆ. ಬುದ್ಧಿ ಮೋಹಿತವಾಗುತ್ತೆ, ಮೋಹಗೊಂಡು ಬಿಡುತ್ತೆ. ಸಮೋಹಾತ್ ಸ್ಮೃತಿ ವಿಭ್ರಮ. ಆದ್ದರಿಂದ ನಮಗೇನಾಗುತ್ತೆ? ಭ್ರಮೆ ಉಂಟಾಗುತ್ತೆ. ಭ್ರಮೆ ರೀತಿಯಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಆಮೇಲೆ ಹೋಗಿ ಅವರ ಹತ್ರ ಕ್ಷಮೆ ಕೂಡ ಕೇಳ್ತೇವೆ. ಸಿಟ್ಟಿನಲ್ಲಿ ಏನು ಹೇಳ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತೆಲ್ಲ ಕೇಳ್ಕೊಳ್ತೇವೆ. ಯಾಕೆ ಅಂತಂದರೆ ನಮ್ಮ ಬುದ್ಧಿ ಮಂಕಾಗಿ ಬಿಡುತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಈ ರೀತಿ ನಮಗೆ ಯಾವಾಗ ಬುದ್ಧಿ ಅನ್ನೋದು ಮಂಕ ಆಗುತ್ತೋ ಆವಾಗ ನಮ್ಮ ಬುದ್ಧಿ ಅನ್ನೋದು, ನಮ್ಮ ಮನಸ್ಸು ಯಾವಾಗ ಮಂಕಾಗಿ ಬಿಡುತ್ತೋ ಆವಾಗ ಬುದ್ಧಿ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಅವಿವೇಕ ಮಾತು, ಅಷ್ಟೊಂದು ಸಿಟ್ಟಿನಲ್ಲಿ ಆಡಿದ ಮಾತು ಅಥವಾ ಮಾಡಿದ ಕೆಲಸ ಅವಿವೇಕ ಅನ್ನೋದು ನಮಗೆ ಖಂಡಿತವಾಗ್ಲೂ ನಂತರ ತಿಳಿಯುತ್ತೆ. ಹೀಗಾಗಿ ಬುದ್ಧಿ ಇದ್ದವರು ಅವಿವೇಕತನ ಮಾಡೋದಿಲ್ಲ, ಬುದ್ಧಿ ನಾಶವಾಗುತ್ತೆ. ಯಾವಾಗ ಬುದ್ಧಿ ನಾಶವಾಗುತ್ತೋ ಆವಾಗ ಪ್ರಣಶ್ಯತಿ, ಅದರಿಂದನೇ ನಮ್ಮ ಒಂದು ಪತನ ಇದು ಆಗುವುದು ಅಥವಾ ನಮ್ಮ ನಾಶವಾಗುವುದು. ಯಾವಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ವೋ ಆವಾಗ, ಅಂದರೆ ಅವಿವೇಕ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಾಗಲೇ. ವಿನಾಶಕಾಲೆ ವಿಪರೀತ ಬುದ್ಧಿ. ವಿಪರೀತ ಅಂತಂದರೆ ಅವಿವೇಕ ಅಂತ ಅರ್ಥ, ವಿಪರೀತ ಬುದ್ಧಿ ಅಂದರೆ. ಹೀಗಾಗಿ ಇದನ್ನು ಎಷ್ಟು ವಿಶದವಾಗಿ ಒಂದೇ ಒಂದು ಶ್ಲೋಕದಲ್ಲಿ ಹೇಗೆ ಒಂದು ಸಂಪೂರ್ಣವಾದಂತಹ ಜನ್ಮ ನಾಶವಾಗಿ ಬಿಡುತ್ತೆ ಅನ್ನೋದನ್ನು ಭಗವಂತ ಇಲ್ಲಿ ಅರ್ಜುನನಿಗೆ ಎಷ್ಟು ಕ್ಲಿಷ್ಟವಾಗಿ, ಎಷ್ಟು ಸಣ್ಣದಾಗಿ, ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದೃತವು ಕಾರ್ತಿಕ ಮಾಸೆ ಶುಕ್ಲ ಪಕ್ಷಿ. ಇಂದು 27ನೇ ತಾರೀಕು ಮತ್ತು ಸೋಮವಾರ ಹಾಗೂ ಮೂಲ ನಕ್ಷತ್ರ. ಮತ್ತು ಇಂದು ಕುಜ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 2.5 ವರ್ಷಗಳ ನಂತರ ವೃಶ್ಚಿಕ ರಾಶಿಯಲ್ಲಿ ಕುಜ ಪುನಃ ಬರ್ತಾ ಇದ್ದಾನೆ. ಆದ್ದರಿಂದ 2.5 ವರ್ಷಗಳಲ್ಲಿ ಕಾಣದಂತಹ ಕೆಲವು ಬದಲಾವಣೆಗಳನ್ನು ಈಗ ನಾವು ಕಾಣಲೇಬೇಕಾಗುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಷಷ್ಠ ಸ್ಥಾನವನ್ನು ಬಿಟ್ಟು ಸಪ್ತಮ ಸ್ಥಾನಕ್ಕೆ ಕುಜ ಬರ್ತಾ ಇರೋದರಿಂದ ಮುಖ್ಯವಾದಂತಹ ಕೆಲವು ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್, ಫ್ರೆಂಡ್ಶಿಪ್ಸ್, ಜನಗಳು ಇತ್ಯಾದಿಗಳಲ್ಲಿ ಒಡಕು ಉಂಟಾಗುತ್ತೆ. ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು ಮತ್ತು ನಿಮ್ಮ ದಾಂಪತ್ಯ ಅಥವಾ ಮಿಕ್ಕಿನಂತಹ ಯಾವುದೇ ಒಂದು ಜೀವನದಲ್ಲಿ ಜನಗಳ ಜೊತೆ ಸಂಸಾರದಲ್ಲಿ ಅಥವಾ ಯಾವುದೇ ಒಂದು ವ್ಯವಹಾರದಲ್ಲಿ ತೊಡಕು ಉಂಟಾಗುತ್ತೆ. ಕುಜನ ಗೋಚಾರ ಒಂದು ಮನೆಯಲ್ಲಿ 1.5 ತಿಂಗಳು ಇರುತ್ತೆ. ಸಪ್ತಮ ಮತ್ತು ಅಷ್ಟಮದಲ್ಲಿ ಎರಡರಲ್ಲೂ ಕುಜ ಸ್ವಲ್ಪ ಕಠಿಣವಾದಂತಹ ಫಲಗಳನ್ನು ಕೊಡೋದ್ರಿಂದ ಇನ್ನು 3 ತಿಂಗಳು ಸ್ವಲ್ಪ ಜನಗಳ ಜೊತೆ ಬಹಳ ಹುಷಾರಾಗಿ ವ್ಯವಹಾರ ಮಾಡಬೇಕಾಗತ್ತೆ. ಮತ್ತು ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಹೆಚ್ಚಾಗಿ ಇರಬೇಕು. ಪ್ರೇಮ ಪ್ರೀತಿ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋರಿಗೆ ಈಗ ಅದು ಒಡೆದು ಹೋಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಆದ್ದರಿಂದ ಅದರಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಭಗವಂತನ ಧ್ಯಾನ ಮಾಡೋದು, ಭಗವದ್ಗೀತಾ ಶ್ಲೋಕಗಳನ್ನು ಹೇಳಿಕೊಂಡು ಅದರಲ್ಲಿ ನಿಮಗೆ ಪರಿಹಾರವನ್ನು ಕಂಡುಕೊಳ್ಳೋದು ಬಹಳ ಉತ್ತಮವಾದಂತಹ ಮಾರ್ಗ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. 2.5 ವರ್ಷದಲ್ಲಿ ಕಾಣದಷ್ಟು ಸಾಮಾಜಿಕವಾಗಿ ಮುನ್ನಡೆಯನ್ನು ಕಾಣ್ತೀರಿ. ಶತ್ರುಗಳೆಲ್ಲ ಹಿಮ್ಮೆಟ್ತಾರೆ. ನಿಮ್ಮ ಕೆಲಸಕ್ಕೆ ಯಾವುದೇ ಅಡೆತಡೆ ಬರೋದಿಲ್ಲ. ಎಲ್ಲವನ್ನು ಗೆದ್ದೆ ಅನ್ನುವಂತಹ ಒಂದು ಭಾವನೆ ಈಗ ಬರಬಹುದು. ಆದರೆ ಇದು ಕೇವಲ 1.5 ತಿಂಗಳು ಇರುತ್ತೆ. ಇದಾದ ನಂತರ 3 ತಿಂಗಳು ಕಷ್ಟವಾದಂತಹ ಸಮಯ ಬರುತ್ತೆ. ಆದ್ದರಿಂದ ಅತಿ ಹೆಚ್ಚಿನ ಆತ್ಮವಿಶ್ವಾಸ ತೋರಿಸುವ ಅವಶ್ಯಕತೆ ಇರೋದಿಲ್ಲ. ಮತ್ತು ಹಾಗೂ ರೋಡಲ್ಲಿ ವಾಹನಗಳನ್ನು ನಡೆಸ್ತಾ ಇರಬೇಕಾದ್ರೆ ಮತ್ತು ಚಾಕು ಇತ್ಯಾದಿ ಉಪಕರಣಗಳಿಂದ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಆರೋಗ್ಯದಲ್ಲೂ ಕೂಡ ಏರ್ಪೇರಾಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಮಿಥುನ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. 2.5 ವರ್ಷಗಳ ನಂತರ ನಿಮ್ಮ ಪ್ರೀತಿ ಪ್ರೇಮ ಪ್ರಕರಣ ಹಾಗೂ ಹಣಕಾಸು ಈ ವಿಚಾರದಲ್ಲಿ ಕುಜ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡ್ತಾನೆ. ಅಂದರೆ ನಿಮಗೆ ಇರುವಂತಹ ತೊಂದರೆಗಳನ್ನು ಯಾವುದನ್ನು ನೀವು ಗಮನಿಸದೆ ಮುಂದೆ ಹೋಗ್ತಾ ಇದ್ರೋ ಅದಕ್ಕೆ ಈಗ ನೀವು ಗಮನ ಕೊಡಲೇಬೇಕಾಗಿ ಬರುತ್ತೆ. ಯಾರ್ಯಾರು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀರಿ ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ಇರುಸುಮುರುಸು ಇರುವಂಥವರಿಗೆ ಅದು ಬಹಳ ದೊಡ್ಡದಾಗಿ ಕಾಣಬಹುದು. ಮತ್ತು ಶೇರ್ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಈಗ ಲಾಸ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಹುಷಾರಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಮಕ್ಕಳಿರುವಂತಹವರು ಮತ್ತು ಗರ್ಭಿಣಿಯರು ಬಹಳನೇ ಹುಷಾರಾಗಿ ಇರಬೇಕಾಗತ್ತೆ ಈಗ ಮಕ್ಕಳ ವಿಚಾರದಲ್ಲಿ ಮತ್ತು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ.
ಯಾರಿಗೆ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ರಿಸರ್ಚ್ ಅಂಡ್ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇತ್ಯಾದಿಗಳಲ್ಲಿ ಇರುವವರಿಗೆ ಇದು ಬಹಳ ಅನುಕೂಲಕರವಾದಂತಹ ಸಮಯ. ಆದರೂ ಕೂಡ ನಿಮ್ಮ ಕೆಲಸವನ್ನು ಎಲ್ಲರೂ ಒಮ್ಮತದಿಂದ ಒಪ್ಪದೇ ಇರಬಹುದು. ಆದರೂ ಸಮಾಧಾನವಾಗಿ ನೀವು ಮಾಡೋ ಕೆಲಸವನ್ನು ನೀವು ಮಾಡ್ತಾ ಇರಬೇಕು. ಕರ್ಕ ರಾಶಿಯವರಿಗೆ ನಿಮ್ಮ ಚತುರ್ಥ ಭಾವಕ್ಕೆ ಕುಜ ಬರ್ತಾ ಇದ್ದಾನೆ 2.5 ವರ್ಷದ ನಂತರ. ಇದರಿಂದ ತಾಯಿ ಮತ್ತು ಮನೆ ಇಂತಹ ವಿಷಯಗಳಲ್ಲಿ, ಆಸ್ತಿಪಾಸ್ತಿ ವಿಚಾರಗಳು, ಹಣಕಾಸು ಇಂತಹ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಆಗುವುದಿದೆ. 2.5 ವರ್ಷದಿಂದ ಇದ್ದಂತಹ ಒಂದು ನೆಮ್ಮದಿ, ಮನೆಯ ವಿಚಾರದಲ್ಲಿ ಗಾಡಿ ಇತ್ಯಾದಿಗಳು ಹಾಗೂ ನೀವು ವಾಸ ಮಾಡುವಂತಹ ಸ್ಥಳ, ವಾಸ ಮಾಡುವ ಜನಗಳು ಇತ್ಯಾದಿಗಳ ಬಗ್ಗೆ ಈಗ ದೊಡ್ಡ ತೊಂದರೆ ಆಗುವುದಿದೆ. 1.5 ತಿಂಗಳ ತನಕ ಈ ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಅದಾದ ನಂತರ ಈ ತೊಂದರೆಗಳು ಇರುವುದಿಲ್ಲ. ಆದ್ದರಿಂದ ಅತಿ ಬೇಡವಾದಂತಹ, ದುರ್ಭರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ನ್ಯೂನತೆಗಳು ಇರಬಹುದು. ಅದನ್ನು ಈಗ ಕುಜ ಎತ್ತಿ ತೋರಿಸ್ತಾನೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಒಪ್ಪಿಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಕುಜ 2.5 ವರ್ಷದ ನಂತರ ತೃತೀಯ ಭಾವಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಾಮಾಜಿಕ ವಿಚಾರಗಳಲ್ಲಿ ಗೆಲುವು ಪ್ರಾಪ್ತಿಯಾಗುತ್ತೆ. ಸಂಬಂಧಿಕರಿಂದ ಮತ್ತು ನಿಮ್ಮ ಬಂಧುವರ್ಗದವರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗೂ ನಿಮಗೆ ಯಾರ್ಯಾರು ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್, ಆಡಿಯೋ, ವಿಡಿಯೋ ಇತ್ಯಾದಿಗಳು ಹಾಗೂ TV, ರೇಡಿಯೋ, ಜರ್ನಲಿಸಮ್ ಇತ್ಯಾದಿಗಳಲ್ಲಿ ಇರೋರಿಗೆಲ್ಲರಿಗೂ ಇದು ಅತ್ಯುತ್ತಮವಾದಂತಹ ಸಮಯ. 1.5 ತಿಂಗಳು ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು, ಧನಾಗಮವನ್ನು ಕೂಡ ನೀವು ನೋಡಬಹುದು. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಹಣದ ಕಡಿತ ಉಂಟಾಗಬಹುದು. ಮತ್ತು ಸಂಸಾರದಲ್ಲಿ ಒಳಗಡೆ ನಿಮಗೆ ಸ್ವಲ್ಪ ಕಿರಿಕಿರಿಯ ವಾತಾವರಣ ಏರ್ಪಡಬಹುದು. ಇದು ಕನ್ಯಾ ರಾಶಿಯವರಿಗೆ ಮಾತ್ರ. ಆದ್ದರಿಂದ ಮನೆಯಲ್ಲಿ ಬೇರೆಯವರಿಗೆ ಸಮಯ ಚೆನ್ನಾಗಿ ಇತ್ತು ಅಂತಂದ್ರೂ ಕೂಡ ನಿಮ್ಮ ಸಮಯ ನಡೆದುಕೊಂಡು ಹೋಗುತ್ತೆ. ಆದ್ದರಿಂದ ಇಲ್ಲಿ ಏನೋ ಹೇಳಿದೆ ತಕ್ಷಣಕ್ಕೆ ಅದನ್ನೇ ನೀವು ನಡೆಸುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರದು. ನಿಮಗೆ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳಿರುತ್ತೆ. ಬೇರೆಯವರು ಮನೆಯಲ್ಲಿ ಸಂತೋಷವಾಗಿದ್ದರೂ ಕೂಡ ನಿಮ್ಮ ಸಂತೋಷಕ್ಕೆ ಸ್ವಲ್ಪ ಧಕ್ಕೆ ಬರಬಹುದು ಅಂತ ಅಷ್ಟೇ ಇದಕ್ಕೆ ಅರ್ಥ. ಆದರೆ ಅದನ್ನು ತಿಳಿದುಕೊಂಡು ಅದು ಧಕ್ಕೆ ಬರದಂತೆ ನಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಆದ್ದರಿಂದ ಇದೊಂದು ಮುನ್ಸೂಚನೆ. ಹಣಕಾಸಿನ ವಿಚಾರದಲ್ಲಿ ಮತ್ತು ನಿಮ್ಮ ಕುಟುಂಬದವರ ಆರ್ಥಿಕ ಸುಭದ್ರತೆಯ ಬಗ್ಗೆ, ಅವರ ಮನಸ್ಸಿನ ಒಂದು ಸ್ಥಿಮಿತದ ಬಗ್ಗೆ, ಇದೆಲ್ಲದರ ಬಗ್ಗೆನೂ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಈಗ ನೀವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ತುಲಾ ರಾಶಿಯವರಿಗೆ 2.5 ವರ್ಷಗಳ ನಂತರ ನಿಮ್ಮ ರಾಶಿಯಲ್ಲಿ ಈಗ ಕುಜ ಬರ್ತಾ ಇದ್ದಾನೆ. ಇದರ ಅರ್ಥ ಏನು ಅಂತಂದರೆ, ಮುಂಗೋಪ ಮೊದಲು ಬಹಳ ಹೆಚ್ಚಾಗುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ಸಿಟ್ಟು ಮತ್ತು ಅಸಮಾಧಾನ ನಿಮಗೆಲ್ಲ ಕಾಡುತ್ತೆ. ಆದ್ದರಿಂದ ಇದರಿಂದ ನೀವು ಏನೇನೋ ಮಾಡಲಿಕ್ಕೆ ಹೊರಟು ಹೋಗಬಹುದು. ಇದಾಗಲ್ಲ, ಹೀಗಲ್ಲ ಅಂತ ತಿಳ್ಕೊಂಡು ಅಷ್ಟೊಂದು ರೋಷ, ಆವೇಶ ಬೇಕಾಗಿರೋದಿಲ್ಲ. ಬಹಳ ಸಮಾಧಾನಯುತವಾಗಿ ಇರಬೇಕು. ಮತ್ತು ಈಗ ತುಲಾ ರಾಶಿಯವರಿಗೆ ಯಾರ್ಯಾದರೂ ಕೆಲವು ಬಹಳ ಪೆಕ್ಯುಲಿಯರ್ ಆದಂತಹ ಮತ್ತು ವಿಲಕ್ಷಣವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೆ ಈಗ ಅತಿ ಒಂದು ಇಂಪಲ್ಸಿವ್ ಆ್ಯಕ್ಷನ್, ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆಗಳು ತುಂಬ ಪ್ರಚೋದನೆ ಕುಜ ನಿಮಗೆ ಕೊಡ್ತಾನೆ. ಆದ್ದರಿಂದ ನೀವು ಗಮನದಲ್ಲಿಟ್ಟುಕೊಂಡು ಏನು ಧರ್ಮವಾಗಿ ಇದೆಯೋ ಅದನ್ನು ಮಾತ್ರ ಮಾಡುವ ಅವಶ್ಯಕತೆ ಈಗ ಇರುತ್ತೆ. ಮತ್ತು ರೋಡಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಇತ್ಯಾದಿಗಳಾಗುವ ಸಾಧ್ಯತೆ ಇರೋದರಿಂದ ನಿಧಾನವಾಗಿ ವಾಹನವನ್ನು ಓಡಿಸಬೇಕು. ಚೂಪಾದಂತಹ ಈ ಕತ್ತರಿ, ಚಾಕು ಇವುಗಳಿಂದ ಸ್ವಲ್ಪ ದೂರವಿರಬೇಕು ಮತ್ತು ಬೆಂಕಿಯಿಂದ ದೂರವಿರಬೇಕು. ವೃಶ್ಚಿಕ ರಾಶಿಯವರಿಗೆ 2.5 ವರ್ಷದ ನಂತರ ಕುಜ ನಿಮ್ಮ ವ್ಯಯಭಾವಕ್ಕೆ ಬರ್ತಾ ಇದ್ದಾನೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಮತ್ತು ಕುಜ ನಿಮ್ಮ 11ನೇ ಭಾವದಲ್ಲಿ ಇದ್ದಾಗ ಅತಿ ಹೆಚ್ಚಿನ ನೆಮ್ಮದಿಯನ್ನು ಕೊಟ್ಟಿದ್ದ. 2 ತಿಂಗಳ ಹಿಂದೆ ಬಹಳನೇ ನೀವು ಹೇಳಿದ್ದೆಲ್ಲ ನಡೀತಾ ಇತ್ತು. ಮಿತ್ರರು ಎಲ್ಲರೂ ನಿಮ್ಮನ್ನು ಸುತ್ತ ಹಾಕ್ಕೊಂಡಿದ್ರು. ಧನಾಗಮವಾಗಿತ್ತು. ಈಗ ಅದೆಲ್ಲ ಬದಲಾಗುತ್ತೆ. ಮತ್ತು ಈ ಯಾವ ಒಂದು ಮೂಲದಿಂದ ಧನ ಬರ್ತಾ ಇತ್ತೋ ಅದೆಲ್ಲವೂ ಕಡಿದು ಹೋಗಬಹುದು. ಇದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಬೇಕಾಗುತ್ತೆ. ಆಧ್ಯಾತ್ಮಿಕವಾಗಿ ನೀವು ಮುಂದೆ ಹೋಗಬಹುದು. ಕಾರ್ತಿಕೇಯ ಅಥವಾ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಖಂಡಿತ. ಧನು ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. 2.5 ವರ್ಷದ ನಂತರ ಕುಜ ನಿಮ್ಮ 11ನೇ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಧನಾಗಮವಾಗುತ್ತೆ. ಇಷ್ಟಾರ್ಥ ಸಿದ್ಧಿ. ಮಿತ್ರರೆಲ್ಲರೂ ವಾಪಸ್ ನಿಮ್ಮನ್ನು ಬಂದು ಕೂಡ್ಕೊಳ್ತಾರೆ. 1.5 ತಿಂಗಳು ಮಾತ್ರ ಈ ಫಲ ಇರುತ್ತೆ. ಅದಾದ ನಂತರ ಬಹಳ ಕಠಿಣವಾದಂತಹ ಫಲಗಳನ್ನು ನೀವು ನೋಡಬೇಕಾಗಿ ಬರುತ್ತೆ. ಆದ್ದರಿಂದ 1.5 ತಿಂಗಳ ತನಕ ಮಾತ್ರ ಬಂದಂತಹ ಮಿತ್ರರನ್ನ ಸಂತೈಸಿ ನಿಮ್ಮ ಪರವಾಗಿ ನೀವು ನೋಡ್ಕೋಬಹುದು. ಅದಾದ ನಂತರ ಇದೇ ಮಿತ್ರರು ನಿಮಗೆ ತೊಂದರೆ ಮಾಡಬಹುದು. ಆ ಗಮನವನ್ನು ನೀವು ಇಟ್ಕೊಂಡೇ ಇರಬೇಕಾಗತ್ತೆ. ಈಗ ಧನಾಗಮವಾಗುತ್ತೆ. ಗುಂಪುಗಳಿಂದ ನೆಮ್ಮದಿ. ಪಾಲಿಟಿಷಿಯನ್ಸ್ ಇತ್ಯಾದಿಗಳು ಯಾರು ಬಹಳ ಜನ ಸಂಘಟನೆಗಳನ್ನು ಮಾಡ್ಕೊಂಡು ಓಡಾಡ್ತಿರ್ತೀರಿ ಅಂಥವರಿಗೆಲ್ಲರಿಗೂ ಇದು ಅತ್ಯುತ್ತಮವಾದಂತಹ ಸಮಯ.
ಮಕರ ರಾಶಿಯವರಿಗೂ ಕೂಡ ಇದು ಅತ್ಯುತ್ತಮವಾದಂತಹ ಸಮಯ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಕಾರ್ಯದಲ್ಲಿ ಮುನ್ನಡೆ, ಅತಿ ಹೆಚ್ಚಿನ ನೆಮ್ಮದಿ ಮನಸ್ಸಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರತಿಷ್ಠೆ ತುಂಬ ಹೆಚ್ಚಾಗುತ್ತೆ. 2.5 ವರ್ಷದಲ್ಲಿ ಕಾಣದಷ್ಟು ಮುನ್ನಡೆಯನ್ನು ನೀವು ಕೆಲಸದಲ್ಲಿ ಕಾಣ್ತೀರಿ. ಕುಂಭರಾಶಿಯವರಿಗೆ ಸ್ವಲ್ಪ ಇದು ಒಳ್ಳೆಯ ಸಮಯವೇ. ಯಾಕೆಂದರೆ 3 ತಿಂಗಳಿಂದ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಅಕ್ಕರೆ, ಸಹಕಾರ ಇತ್ಯಾದಿಗಳು ಪ್ರಾಪ್ತಿಯಾಗಿರಲಿಲ್ಲ. ಬಹಳನೇ ಕಷ್ಟಪಟ್ರಿ. ಈಗ ಅದೆಲ್ಲವೂ ಮಾಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಭಾಗ್ಯೋದಯವಾಗುತ್ತೆ. ಮತ್ತು ಭಾಗ್ಯೋದಯವಾದಾಗ ನೀವು ಕುಜನ ಅಭಿಮಾನಿ ದೇವತೆಯಾದ ನರಸಿಂಹದೇವರು ಅಥವಾ ಕಾರ್ತಿಕೇಯ ಇವರಲ್ಲಿ ಒಬ್ಬರನ್ನು ನೀವು ಧ್ಯಾನ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಫಲಗಳನ್ನು ನೀವೀಗ ಕಾಣಬಹುದು. ಮೀನರಾಶಿಯವರಿಗೆ ಕುಜ ನಿಮ್ಮ ಅಷ್ಟಮ ಭಾವಕ್ಕೆ ಬರ್ತಾ ಇದ್ದಾನೆ. ಅಷ್ಟಮ ಭಾವ ರಂಧ್ರಭಾವ ಅಂತಂದ್ರೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಆಗೋದು ಸ್ವಲ್ಪ ಕಷ್ಟವಾಗುತ್ತೆ. ಯಾರ್ಯಾರಿಗೆ ಒಂದು ಲೌಕಿಕವಾದಂತಹ ಫಲಗಳು ಅವಶ್ಯಕತೆ ಇದೆಯೋ ಅಂತಹವರಿಗೆ ಲೌಕಿಕ ಫಲ ದೊರೆಯೋದಿಲ್ಲ. ಆದರೆ ಆಧ್ಯಾತ್ಮಿಕ ಫಲದ ಬಗ್ಗೆ ಇಚ್ಛೆ ಇರುವವರಿಗೆ ಇದು ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡುವಂತಹ ಸಮಯ ಆಗಿರುತ್ತೆ. ಆದ್ದರಿಂದ ನರಸಿಂಹದೇವರು ಅಥವಾ ಕಾರ್ತಿಕೇಯ, ಸುಬ್ರಹ್ಮಣ್ಯ ಇವರ ಒಂದು ಪ್ರಾರ್ಥನೆಯನ್ನು ಮಾಡೋದರಿಂದ ಅತಿ ಹೆಚ್ಚಿನ ಆಧ್ಯಾತ್ಮ ಸಿದ್ಧಿ ಈಗಾಗುವಂತಹ ಸಂದರ್ಭ ಮೀನರಾಶಿಯವರಿಗೆ ಒದಗಿ ಬಂದಿದೆ. 2.5 ವರ್ಷದಲ್ಲಿ ಕಾಣದಷ್ಟು ಸಿದ್ಧಿಯನ್ನು ಈಗ ನೀವು ಕಾಣಬಹುದು. ಆರೋಗ್ಯದ ಬಗ್ಗೆ ಗಮನವಿರಬೇಕು. ಮಿತ್ರರು ಸ್ವಲ್ಪ ದೂರವಾಗಬಹುದು ಮತ್ತು ಅನೇಕ ರೀತಿಯಲ್ಲಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳು ಒದಗಿ ಬರಬಹುದು. ಏನೂ ಪರವಾಗಿಲ್ಲ, ಇದೆಲ್ಲವೂ ನಡೆಯಲೇಬೇಕು ಜೀವನದಲ್ಲಿ. ಹೋದ ತಿಂಗಳು ಇದು ಬೇರೆ ರಾಶಿಯವರಿಗಿತ್ತು, ಈಗ ನಿಮಗೆ ಆಗಿದೆ ಅಷ್ಟೇ, ಅದಕ್ಕೆ ವ್ಯತ್ಯಾಸ. ಆದ್ದರಿಂದ ಇದು ಯಾರು ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಗುರು ನಿಮ್ಮ ಪರವಾಗಿ ಇರೋದ್ರಿಂದ ಇದರಿಂದ ನಿಮಗೆ ಜಾಸ್ತಿ ತೊಂದರೆಗಳು ಯಾವುದು ಆಗುವುದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮಗೆ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮನನವನ್ನು ಮಾಡಿಕೊಳ್ಳಲೇಬೇಕು. ಮತ್ತು ಕುಜಶಾಂತಿಗೋಸ್ಕರ ಲಕ್ಷ್ಮೀ ನರಸಿಂಹದೇವರ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯ.